ಸರ್, ಇವತ್ತು ಶಿಡ್ಲಘಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಾವು ಕಳೆದ 12-13 ವರ್ಷಗಳಿಂದನೂ ಸಹ ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿಭಾ ಪುರಸ್ಕಾರ ಅಂದರೆ SSLCಲಿ ಮೆರಿಟ್ ಬಂದಂಥ ವಿದ್ಯಾರ್ಥಿಗಳನ್ನ ಚೂಸ್ ಮಾಡ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ, ಜೊತೆಗೆ ಸೆಕೆಂಡ್ PUC ಬಂದಂಥವ್ರನ್ನ. ಇವತ್ತು ವಿಶೇಷ, ಕಳೆದ ಸಾಲಿಗಿಂತ ಈ ವರ್ಷ ಫಲಿತಾಂಶ ಚೆನ್ನಾಗಿ ಬಂದಿದೆ. ಮಕ್ಕಳಲ್ಲಿ ಒಂದು ಹುರುಪು ತುಂಬಬೇಕು, ಚೈತನ್ಯ ತುಂಬಬೇಕು, ಅವರಲ್ಲಿ ಇನ್ನಷ್ಟು ಆಸಕ್ತಿ, ಉತ್ಸಾಹ ಮತ್ತು ಪ್ರೋತ್ಸಾಹಕರಿದ್ದರೆ ಇನ್ನಷ್ಟು ಶಕ್ತಿಯುತವಾಗಿ ಅವರು ಸಾಧಕರಾಗತ್ತ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನದ ಭಾಗವಾಗಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಹಂಗಾಗಿ ಸಾಕಷ್ಟು ಮಕ್ಕಳು ಬಂದು ಇಲ್ಲಿ ಗೌರವಕ್ಕೆ ಭಾಜನರಾಗಿರ್ತಾರೆ. ಅವ್ರಿಗೆ ಗೌರವಿಸಿ ಅವ್ರಿಗೆ ಬೆಂತಟ್ಟಂಥದ್ದು ಮತ್ತು ಹುರಿದುಂಬಿಸೋಂಥ ಕೆಲಸ ನಾವು ಮಾಡಿದ್ವಿ. ಪೋಷಕರಿಗೂ ಸಹ ಇನ್ನಷ್ಟು ಮಕ್ಕಳಿಂದ ನಿಂತ್ಕೊಂಡು ಅವರು ಸರಿದಾರಿಲಿ ಹೋಗೋದಕ್ಕೆ ನೀವೆಲ್ಲ ಇನ್ನೂ ಹೆಚ್ಚು ಶಕ್ತಿ ತುಂಬಿ ಅಂತೇಳಿ ಅವ್ರಿಗೂ ಸಹ ಒಂದು ಧೈರ್ಯ ಹೇಳೋಂಥ ಕೆಲಸ ನಾವು ಮಾಡಿದ್ವಿ. ಈ ನಮ್ಮ ತಾಲೂಕಿನಲ್ಲಿ ಇವತ್ತು 625ಕ್ಕೆ 620 ತೊಗೊಂಡಿರೋ ಮಗು ಇದ್ದಾರೆ. ಜೊತೆಗೆ 620 ತೊಗೊಂಡಿರೋಂಥ ಸರ್ಕಾರಿ ಶಾಲೆ ಮಗುನೂ ಇದೆ. ಸರ್ಕಾರಿ ಶಾಲೆಯಲ್ಲೂ ಸಹ ಈ ತಾಲೂಕಿಗೆ ಹೈಯೆಸ್ಟ್ ಬಂದಿರೋಂಥ ಒಂದು ಮಗುಗೆ ಮತ್ತು ಖಾಸಗಿ ಶಾಲೆಯಲ್ಲಿ ಹೈಯೆಸ್ಟ್ ಬಂದಿರೋಂಥ ಒಂದು ಮಗುಗೆ ನಾವು ಇವತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ನ ಕೊಟ್ಟಿರೋಂಥದ್ದು. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲೆಲ್ಲನೂ ಸಹ ಬಯೋಡೀಸೆಲಲ್ಲಿ ಹೋಗೋಂಥದ್ದು, ಎಲೆಕ್ಟ್ರಿಸಿಟಿನ ಹೆಚ್ಚು ಬಳಸಿ ವೆಹಿಕಲ್ಸ್ನ ನಾವು ಚೇಂಜ್ ಮಾಡ್ಕೊಳ್ಳೋಂಥದ್ದು, ಇವೆಲ್ಲನೂ ಸಹ ನಮ್ಮ ಮುಂದೆ ಇರೋಂಥ ಆಯ್ಕೆಗಳು. ಅದಕ್ಕೆ ನಾವೆಲ್ಲನೂ ಸಹ ಒಂದು ಬದಲಾವಣೆ ಪರ್ವನೂ ಸಹ ಶುರು ಆಗಿದೆ. ಮತ್ತು ಮಕ್ಕಳಿಗೆ ಒಂದಷ್ಟು ಶಕ್ತಿ, ಒಂದು ರೀತಿ ನಾವು ಸಾಧನೆ ಮಾಡಿದ್ದೀವಿ, ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಅವಕಾಶ ಆಗಬೇಕು. ಅವರು ಭವಿಷ್ಯದಲ್ಲಿ ಒಂದು 15-20 ವರ್ಷ ಆದಮೇಲೆ ಅವರು ಹೆಚ್ಚು ಸಾಧನೆ ಮಾಡಿ ಅವರು ಸಮಾಜಕ್ಕೆ ಕೊಡೋಂಥದ್ದಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ನಾವು ಮಾಡಿರೋಂಥದ್ದು. ಹಾಗಾಗಿ ಹೆಚ್ಚು ಅವ್ರಿಗೆ ಶಕ್ತಿ ತುಂಬುವಂಥದ್ದು ನಮ್ಮ ಉದ್ದೇಶ. ಕಾಲೇಜಲ್ಲಿ PUCಲಿ ಮೆರಿಟ್ ಬಂದು ರ್ಯಾಂಕ್ ಬಂದಿದ್ದಾರೆ ನಮ್ಮಲ್ಲಿ ಮಕ್ಕಳು, ಸುಮಾರು 6ನೇ ರ್ಯಾಂಕು 3ನೇ ರ್ಯಾಂಕು. ಅವ್ರಿಗೆ ಲ್ಯಾಪ್ಟಾಪ್ಸ್ ಕೊಟ್ಟು ಪ್ರೋತ್ಸಾಹ ಮಾಡಿರ್ತೀವಿ. ಮತ್ತು ಇನ್ನೊಂದಷ್ಟು ಮಂದಿ ತಾಲೂಕಿಗೆ ಹೆಚ್ಚು ಅಂಕ, 600ಕ್ಕೂ ಹೆಚ್ಚು ಅಂಕಗಳು, 620ಕ್ಕೂ ಹೆಚ್ಚು ಅಂಕ ತೊಗೊಂಡಿರೋಂಥವ್ರಿಗೆ ಒಂದಷ್ಟು ಕಲರ್ TVನ ಕೊಟ್ಟು, LED TVಸ್ ಕೊಟ್ಟು ಸನ್ಮಾನ ಮಾಡಿರ್ತೀವಿ. ಇನ್ ಜನರಲ್ಲಾಗಿ ಎಲ್ರಿಗೂ ಸಹ ಬೋಟ್ ವಾಚು ಮತ್ತು ಒಳ್ಳೆ ಬ್ಯಾಗ್ ಕೊಟ್ಟು ಅವ್ರಿಗೆ ಒಳ್ಳೆ ಊಟದ ವ್ಯವಸ್ಥೆ ಮಾಡಿ, ಒಳ್ಳೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ಮಾಡಿ ಪ್ರೋತ್ಸಾಹ ಮಾಡೋಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳಿತಾಗಲಿ. ಅವರೇ ನಮ್ಮ ಭವಿಷ್ಯ, ಈ ದೇಶದ ಭವಿಷ್ಯ. ಯುವಕರ ಒಂದು ಪ್ರಯತ್ನದ ಮೇಲೆ ಅವರ ಒಂದು ಏನು ಗುರಿಗಳನ್ನ ಹಾಕ್ಕೊಳ್ತಾರೆ, ಅದೇ ನಮ್ಮ ದೇಶದ ಭವಿಷ್ಯ. ದೇಶದ ಆಸ್ತಿ ಏನಪ್ಪ ಅಂದರೆ ಜನಸಂಖ್ಯೆ, ಅದರಲ್ಲೂ ವಿಶೇಷವಾಗಿ ಯುವಕರ ಸಂಖ್ಯೆ. ಇವರೆಲ್ಲನೂ ಸಹ ಸರಿದಾರಿಯಲ್ಲಿ ಹೋಗಬೇಕು, ಈ ದೇಶ ಕಟ್ಟಂಥದ್ದಾಗಬೇಕು. ಸಮಯನೆಲ್ಲೂ ಸಹ ವ್ಯಯ ಮಾಡದೆ, ವ್ಯರ್ಥ ಮಾಡದೆ, ಕಾಲಹರಣ ಮಾಡದೆ ಅವರ ಗುರಿಗಳಂಥ ಸಾಧಕರಾಗಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತೇಳಿ ನಮ್ಮ ಒಂದು ಪ್ರಯತ್ನ. ವಿದ್ಯಾರ್ಥಿಗಳು